ಮಕ್ಕಳ ಮೂಳೆ ತುಂಬಾ ಮೃದುವಾಗಿರುತ್ತಲ್ವಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮೂಳೆ ಲಟಕ್ ಅಂತ ಮುರಿದೋಗ್ಬಿಡುತ್ತೆ. ಆದ್ರೆ ಇಲ್ಲಿಬ್ರು ಕರಾಟೆ ಕಿಡ್ಗಳಿದ್ದಾರೆ. ಇವರು ರೋಲರ್ ಬ್ಯಾಕ್ ಪಲ್ಟಿ, ಕ್ಯಾಮಲ್ ವಾಕ್ ಮಾಡೋದ್ರಲ್ಲಿ ತುಂಬಾ ನಿಪುಣರು. ಅಷ್ಟೇ ಅಲ್ಲ, ತಮ್ಮ ಕೈಗಳ ಮೇಲೆ ಬೈಕ್ಗಳನ್ನ ಹತ್ತಿಸ್ಕೋತಾರಂತೆ. ಬನ್ನಿ ನೋಡೋಣ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಬಾಷ್ ಇಂಡಿಯಾ. ಸ್ನೇಹಿತರೆ, ಇವತ್ತು ನೀವೊಂದು ಥ್ರಿಲ್ಲಿಂಗ್ ಸ್ಟಂಟ್ ನಮ್ಮ ಶೋ ಅಲ್ಲಿ ನೋಡ್ತೀರಾ. ಅದಕ್ಕೆ ಮುಂಚೆ ಈ ಸ್ಟಂಟ್ ಮಾಡೋರ್ನ ಪರಿಚಯ ಮಾಡ್ಕೊಳ್ಳೋಣ. ಇವತ್ತು ನಮ್ಮ ಶೋ ಅಲ್ಲಿ ಇಬ್ರು ಪುಟ್ಟ ಬಾಲಕರು ಬಂದಿದ್ದಾರೆ. ಸೊ ಅವ್ರ ಹೆಸರು ಏನಂತ ಫಸ್ಟ್ ಕೇಳೋಣ. ಹಲೋ. ಹಲೋ. ವಾಟ್ಸ್ ಯೋರ್ ನೇಮ್? ಸುಪ್ರೀತ್. ಯಶಸ್. ಸೊ ಸುಪ್ರೀತ್ ಅಂಡ್ ಯಶಸ್, ಇವತ್ತು ನಮ್ಮ ಶೋ ಅಲ್ಲಿ ನೀವೊಂದು ವೆರಿ ಡೇಂಜರಸ್ ಥ್ರಿಲ್ಲಿಂಗ್ ಸ್ಟಂಟ್ ತೋರಿಸ್ಬೇಕಂತ ಬಂದಿದ್ದೀರಾ. ಸೊ ವಾಟ್ ಇಸ್ ದಟ್ ಸ್ಟಂಟ್? ಬೈಕ್ ಸ್ಟಾರ್ಟಿಂಗ್. ಬೈಕ್ ಸ್ಟಂಟಿಂಗ್. ಸೊ ಏನ್ ಮಾಡ್ಬೇಕಂತಿದ್ರ? ವಾಟ್ ಇಸ್ ದಿಸ್ ಬೈಕ್ ಸ್ಟಂಟಿಂಗ್? ಕೈನ ನೆಲದ ಮೇಲೆ ಹಾಕಿ ಬೈಕ್ ನ ಹತ್ತಿಸ್ಕೊಳ್ತೀವಿ. ಓ ಮೈ ಗಾಡ್. ಸೊ ನೀವು ಈ ರೀತಿ ಕೈನ ನೆಲದ ಮೇಲೆ ಇಟ್ಟು ಬೈಕ್ ನ ಹಚ್ಕೊಳ್ತೀರಾ? ನನ್ಗಂತೂ ಕೇಳಿದ್ರೇನೆ ಭಯ ಆಗ್ತಾ ಇದೆ. ಹೇಗಿರ್ಬೋದು ಈ ಸ್ಟಂಟ್ ಅಂತ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀನಿ. ಸೊ ನೀವ್ ರೆಡಿನಾ ಮಾಡ್ಲಿಕ್ಕೆ? ರೆಡಿ. ಓಕೆ, ಅಷ್ಟು ಶಕ್ತಿ ಇದೆನಾ? ಡಿಟರ್ಮಿನೇಷನ್ ಯು ಹ್ಯಾವ್? ಎಸ್. ಓಕೆ, ದೆನ್ ಗೋ ಅಹೆಡ್. ನಮ್ಮ ಪುಟ್ಟಾಣಿಗಳು 10 ಬೈಕ್ ನ ಅವ್ರ ಕೈಗಳ ಮೇಲೆ ಹತ್ಸ್ಕೊಂಡಿದ್ದಾರೆ. ನಿಜವಾಗ್ಲೂ ನೋಡಿದ್ರೆ ನನಗೆ ಭಯ ಆಗ್ತಿತ್ತು. ಏನ್ ನೋವಾಗ್ತಾ ಇಲ್ವಾ ಅನ್ಸ್ತಾ ಇತ್ತು. ಬನ್ನಿ ಕೇಳೋಣ. ಹೇ, ನಿಮ್ಗೆ ನೋವಾಗ್ತಿರ್ಲಿಲ್ವಾ? ನಿಜವಾಗ್ಲೂ 10 ಬೈಕ್ಗಳು ನಿಮ್ಮ ಪಾಮ್ಸ್ ಮೇಲೆ ಹೋಗ್ತಾ ಇತ್ತು. ಸೊ ನೋವಾಯ್ತಾ? ಇಲ್ಲ, ನೋವಾಗ್ಲಿಲ್ಲ. ಗಾಡ್, ನೋಡ್ದಾ ಎಷ್ಟು ಶಕ್ತಿ ಇದೆ. ಪುಟಾಣಿಗಳಾದ್ರೂ ಅದೇ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಆ ರೀತಿ ಪುಟಾಣಿಗಳಾದ್ರೂ ಸಾಕಷ್ಟು ಶಕ್ತಿ ಇದೆ. ಸೊ ಎಷ್ಟು ವರ್ಷದಿಂದ ಈ ರೀತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? 3 ವರ್ಷದಿಂದ. 3 ವರ್ಷದಿಂದ. ಸೊ ಫಸ್ಟ್ ಸರಿ ಮಾಡಿದಾಗ ನೋವಾಗಿರ್ಬೇಕಲ್ವಾ? ಆಮೇಲೆ ಹೇಗೆ ಟೆಕ್ನಿಕ್ ಅದು ಕರಾಟೆಯಲ್ಲಿ? ಅದು ಸ್ಟ್ರಾಂಗ್ ಆಗಿ ಇಟ್ಕೊಳೋದು ಕೈ. ಓಕೆ ಓಕೆ. ಸೊ ನಿಮ್ಮ ಧೈರ್ಯ ಸಾಹಸಕ್ಕೆ ನಮ್ಮ ನೆನಪಿನ ಕಾಣಿಕೆ. ಇದೇ ರೀತಿ ಕೀಪ್ ರಾಕಿಂಗ್. ಓಕೆ, ಥ್ಯಾಂಕ್ ಯು. ನೋಡಿದ್ರ ಫ್ರೆಂಡ್ಸ್, ಈ ಕರಾಟೆ ಕಿಡ್ಗಳ ಚಮತ್ಕಾರನ? ಶಬಾಷ್ ಯಶಸ್, ಶುಭಾಷ್ ಸುಪ್ರೀತ್, ಶಬಾಷ್ ಇಂಡಿಯಾ.